ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ನಾನು ಯೂಟ್ಯೂಬ್ ವೀಡಿಯೋಸ್ ಅಗೈನ್ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕತಾರಿಗೆ ಹೇಗೆ ಬಂದೆ ಅಂತ ವೀಡಿಯೋ ಹಾಕಿದ್ದೆ. ಇದು ಕತಾರಲ್ಲಿ ನಾನು ಫ್ರೆಂಡ್ಸ್ ಒಟ್ಟಿಗೆ ಕಾರ್ನಿಷಿಗೆ ಹೋಗಿದ್ದ ವೀಡಿಯೋ ಆಗಿರುತ್ತೆ. ಸೊ ಪ್ಲೀಸ್ ವಾಚ್ ಫುಲ್ ವೀಡಿಯೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನನ್ನ ಜೊತೆ ವಾಯ್ಸ್ ಓವರ್ ಕೊಡೋಕ್ಕೆ ನನ್ನ ಫ್ರೆಂಡ್ ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಯಾರ ಜೊತೆ ಅಲ್ಲಿಗೆ ಹೋಗಿದ್ದೆ ಅವರು. ಓ ಮೈ ಗಾಡ್, ಎಷ್ಟು ದೊಡ್ಡ ಸ್ಕ್ರೀನ್ ಅಲ್ಲ. ಇದು ಕತಾರ್ದು ದೋಹಾದಲ್ಲಿ ಮಿಯಾ ಪಾರ್ಕ್ ಇದೆ. ಅದ್ರ ಪಕ್ಕದಲ್ಲಿರೋ ಕತಾರ್ಸ್ ಲಾರ್ಜೆಸ್ಟ್ ಡಿಜಿಟಲ್ ಸ್ಕ್ರೀನ್ ಇದು. ಲುಕ್ ಹೌ ಬ್ಯೂಟಿಫುಲ್ ಇಸ್ ದಿಸ್. ಇದು ಕತಾರ್ನ ಮಿಯಾ ಪಾರ್ಕ್. ನಾವಿಲ್ಲಿ ಬರೋಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗೋಗಿತ್ತು, ಸನ್ಸೆಟ್ ಆಗೋಗಿತ್ತು. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿ ನೋಡಿ ಡೈರೆಕ್ಟ್ ಕಾರ್ನಿಷ್ ಕಡೆ ಹೊರಟ್ವಿ. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಕತಾರಲ್ಲಿದೆಯಾ, ವ್ಲಾಗ್ಸ್ ಮಾಡು, ಡೈಲಿ ವ್ಲಾಗ್ಸ್ ಮಾಡು, ಪ್ಲೇಸಸ್ ತೋರಿಸು ಅಂತ. ಸೊ ನಂಗೆ ಯಾವಾಗೆಲ್ಲ ಪಾಸಿಬಲ್ ಆಗುತ್ತೆ ಆ ಟೈಮಲ್ಲಿ ನಾನು ವೀಡಿಯೋ ಶೂಟ್ ಮಾಡಿಟ್ಕೊಂಡು ಫ್ರೀ ಆದಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಹೋಪ್ಸೋ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಇನ್ಮೇಲೆ ಅಂತ. ಸೊ ನಾವೀಗ ಕಾರ್ನಿಷಿಗೆ ಬಂದ್ವಿ. ಕಾರ್ನಿಷ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಂದು ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದ್ರಿಂದ ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಬೋಟ್ ಆಗಿರ್ಬೋದು, ಆ ಬೋಟ್ಸ್ ಮೇಲೆ ಇದ್ದಿದ್ದಂತಹ ಲೈಟ್ಸು, ಸಿ ಆ್ಯಂಡ್ ದಿಸ್ ಇಸ್ ಕತಾರ್ಸ್ 2022 ವರ್ಲ್ಡ್ ಕಪ್ ಲೋಗೋ. ಸೊ ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಫಿಫಾ ವರ್ಲ್ಡ್ ಕಪ್ ಕತಾರ್ 2022 ಮುಂದೆ ನಾನು ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡೆ. ಕಾರ್ನಿಷಿಂದ ಎಲ್ಲ ಬಿಲ್ಡಿಂಗ್ ಕಾಣಿಸ್ತಾ ಇತ್ತು. ಕಣ್ಣಿಗಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ಆಫ್ಟರ್ ದಟ್ ನಾವು ಬರೀ ಅಲ್ಲೇ ಕೂತ್ಕೊಳ್ಳಿಲ್ಲ, ಬೋಟಲ್ಲೂ ಕೂಡ ಹೊರಟ್ವಿ. ಬೋಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್ ಆಗಿತ್ತು. ಬೋಟ್ ಒಳಗೆ ಹೋಗ್ತಿದ್ದಂಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ನಾವು ಕನ್ನಡ ಸಾಂಗ್ ಪ್ಲೇ ಮಾಡ್ತಿದ್ವಿ. ಆ್ಯಂಡ್ ಅಲ್ಲಿ ಕನ್ನಡ ಸಾಂಗ್ ಕೇಳಿಕೊಂಡು ಬೋಟಲ್ಲಿ ಹೋಗೋದು ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ವೈಬ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಫುಲ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಬಿಕಾಸ್ ಕಾಪಿರೈಟ್ಸ್ ಬರುತ್ತೆ ಅಂತ. ಆ್ಯಂಡ್ ಬೋಟಲ್ಲಿ ಹೋಗಿ ಬಂದಾಗ ಎಲ್ಲ ಬಿಲ್ಡಿಂಗ್ಸ್ ಲೈಕ್ ಎಲ್ಲ ಕಾಣಿಸ್ತಾ ಇತ್ತು. ಈದ್ ಹಾಲಿಡೇಸಲ್ಲಿ ನಾವು ಹೋಗಿರೋದ್ರಿಂದ ಅಲ್ಲಿ ಈದ್ ಮುಬಾರಕ್ ಅಂತ ಕೂಡ ಸ್ಕ್ರೀನ್ ಮೇಲೆ ಶೋ ಆಗ್ತಿತ್ತು. ಆ್ಯಂಡ್ ಯಸ್, ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನಾನು ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಈ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನನಗೆ ಚಾನ್ಸ್ ಕೊಡಿಸಿದ್ದಕ್ಕೆ. ಆ್ಯಂಡ್ ಯಾ, ಇಟ್ ವಾಸ್ ಅ ಮೆಮೊರೇಬಲ್ ಡೇ. ಬೋಟಿಂದ ಕೆಳಗೆ ಬಂದಮೇಲೆ ನಂಗೆ ಅನಿಸ್ತು ಬೋಟ್ ಒಂದು ಟೂರ್ ಮಾಡಬೇಕಿತ್ತಂತ. ಸೊ ಹಾಗೆ ಒಂದು ಕ್ಲಿಪ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಹಿಂಗಿತ್ತು ನೋಡಿ ಅಲ್ಲಿ ಬೋಟ್. ಕಾರ್ನಿಷ್ ಅಂತ ನಾವು ಸೀದಾ ಹೊರಟಿದ್ದೆ ಕತಾರಾಸ್ ಫೇಮಸ್ ಕತಾರ ಟವರ್ ನೋಡೋಕ್ಕೆ. ಕತಾರಲ್ಲಿರೋ ಕತಾರ ಟವರ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಇದನ್ನು ಮೂನ್ ಬಿಲ್ಡಿಂಗ್ ಅಂತ ಕೂಡ ಕರೀತಾರೆ. ನಾನು ಎಕ್ಸೈಟೆಡ್ ಆಗಿದ್ದೆ ಅದನ್ನು ನೋಡಬೇಕು ಅಂತ. ಸೊ ನನ್ನ ಡ್ರೀಮ್, ಒನ್ ಆಫ್ ಮೈ ಡ್ರೀಮ್ ಆಗಿತ್ತು. ಬಿಕಾಸ್ BTS ಜಂಕು ಕೂಡ ಅಲ್ಲಿ ಬಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದರು ಅಂತ. ಯಾ, ನಿಮಗೂ ಕೂಡ ಕ್ಯೂರಿಯಾಸಿಟಿ ಹೆಚ್ಚಾಗ್ತಿದೆಯಾ? ಸೊ ಇದೇ ನೋಡಿ ಕತಾರ ಟವರ್, ಮೂನ್ ಬಿಲ್ಡಿಂಗ್. ಕತಾರ ಟವರ್ ನೋಡಿಕೊಂಡು ಅಲ್ಲಿಂದ ಹೊರಟಿದ್ದೆ. ಒಂದು ಸ್ಮಾಲ್ ಗ್ಯಾಪ್ ಕೊಟ್ಟು ಏನಾದರೂ ತಿನ್ನೋಣ ಅಂತ ಟೀ ಟೈಮ್ಗೆ ಹೋಗಿದ್ವಿ. ಐ ಲವ್ ಕತಾರ್ಸ್ ಟೀ ಟೈಮ್ ಸ್ಯಾಂಡ್ವಿಚ್. ಸೊ ಅಲ್ಲಿ ಸ್ಯಾಂಡ್ವಿಚ್ ಎಲ್ಲ ಪಾರ್ಸೆಲ್ ತಗೊಂಡು ನಾವು ಅಲ್ಲಿಂದ ನೆಕ್ಸ್ಟು ನಿಯರ್ ರಿವರ್ ವ್ಯೂ ಪಾಯಿಂಟಿಗೆ ಹೋಗಿ ಕೂತ್ಕೊಂಡು ಸ್ಯಾಂಡ್ವಿಚ್ ತಿಂತಾ ಎಂಜಾಯ್ ಮಾಡ್ತಾ ಕತಾರ ಟವರ್ ನೋಡ್ತಾ ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ದೋಸ್ ಮೆಮೊರೀಸ್ ಆರ್ ಅನ್ಫರ್ಗೆಟಬಲ್ ಅಂತ ಹೇಳ್ಬೋದು. ಅದಾದಮೇಲೆ ನನ್ನ ಫ್ರೆಂಡ್ ಅಲ್ಲೇ ಇರುವಂಥ ವಾಶ್ರೂಮ್ಸ್ ಎಷ್ಟು ಕ್ಲೀನಾಗಿರುತ್ತೆ ಇಲ್ಲಿ ಕತಾರಲ್ಲಿ ಅಂತ ತೋರ್ಸೋಕೆ ಕರ್ಕೊಂಡು ಹೋದರು. ಸೊ ವಾಶ್ರೂಮ್ ನೋಡಿದೆ. ಅಲ್ಲಿ ಸಿಸ್ಟಮ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಕಂಪೇರ್ ಟು ಇಂಡಿಯಾ. ಆ್ಯಂಡ್ ಅದನ್ನೆಲ್ಲ ಟ್ರೈ ಮಾಡಿ ಅಲ್ಲಿಂದ ನಾವು ಸೀದಾ ಮನೆಗೆ ಹೊರಟಿದ್ದು. ಮನೆಗೆ ಹೋಗಿ ನೆಕ್ಸ್ಟ್ ಡೇ ನಾವು ಎಲ್ಲೋದ್ವಿ, ಎಗೇನ್ ಏನೇನು ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಆಯಿತಾ? ಮತ್ತೆ ಸಿಗುವ. ಬಾಯ್.